ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಈಶಾನ್ಯ ಭಾಗಗಳ ಪ್ರವಾಸಕ್ಕೆ ಅಡಿಗಾಸ್ ಯಾತ್ರಾ ಪ್ಯಾಕೇಜ್ ಘೋಷಣೆ. ಪ್ರವಾಸದ ಪಟ್ಟಿಯಲ್ಲಿದೆ ಅಸ್ಸಾಂ, ಮೇಘಾಲಯದ ವಿವಿಧ ತಾಣಗಳು. ಉತ್ತರ ಕರ್ನಾಟಕ ಪ್ರವಾಸೋದ್ಯಮ ಸರ್ಕ್ಯೂಟ್ ನಿರ್ಮಾಣಕ್ಕೆ ಬ್ಲೂ ಪ್ರಿಂಟ್ ರೆಡಿ. ಬಯಲು ಸೀಮೆಗೆ ಬರವಾಗಲಿದೆಯಾ ಸರ್ಕಾರದ ಸಿದ್ಧಸೂತ್ರ. ಸಮ್ಮರ್ ಟೂರಿಸಂಗೆ ಪ್ರವಾಸಿಗರನ್ನು ಸ್ವಾಗತಿಸಲು ಕಣಿವೆನಾಡಿನಲ್ಲಿ ಸಕಲ ಸಿದ್ಧತೆ. ಕೇಂದ್ರದ ಸಹಯೋಗದಲ್ಲಿ ಅಭಿವೃದ್ಧಿ ಹಾದಿ ಸುಗಮ ಎಂದ ಸರ್ಕಾರ. ಭಾರತೀಯ ಪ್ರವಾಸೋದ್ಯಮದಲ್ಲಿ ಒಡಿಶಾ ಅಚ್ಚಳಿಯದ ಹೆಗ್ಗುರುತು. ಪ್ರಾಕೃತಿಕ ಸಿರಿಗೆ ಮನಸೋತ ಆನಂದ್ ಮಹೀಂದ್ರ ಮನದಾಳದ ಮಾತು. ಪ್ರವಾಸಿಗರ ಫೇವರೇಟ್ ಟ್ರಾವೆಲ್ ಪಾರ್ಟ್ನರ್ ಅಡಿಗಾಸ್ ಯಾತ್ರಾ ಭಾರತದ ಈಶಾನ್ಯ ಭಾಗಗಳ ಪ್ರವಾಸಕ್ಕೆ ಪ್ಯಾಕೇಜ್ ಘೋಷಣೆಯನ್ನು ಮಾಡಿದೆ. ಅಸ್ಸಾಂ ಮತ್ತು ಮೇಘಾಲಯ ರಾಜ್ಯಗಳು ತಮ್ಮ ಅದ್ಭುತ ನೈಸರ್ಗಿಕ ಸೌಂದರ್ಯ, ವನ್ಯಜೀವಿ ಸಂಪತ್ತು ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ. ಈ ಎರಡು ರಾಜ್ಯಗಳ ಪ್ರವಾಸವು ಪ್ರವಾಸಿಗರಿಗೆ ನೆನಪಿನಲ್ಲುಳಿಯುವಂತಹ ಅನುಭವಗಳನ್ನು ನೀಡಲು ಅಡಿಗಾಸ್ ಯಾತ್ರಾ ಸಜ್ಜಾಗಿದೆ. ಅಸ್ಸಾಂನ ಕಾಮಾಖ್ಯ ಶಕ್ತಿಪೀಠ, ನೀಲಾಚಲ ಪರ್ವತ, ಬ್ರಹ್ಮಪುತ್ರ ನದಿಯ ಉಮಾನಂದ ದ್ವೀಪ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಮೇಘಾಲಯದ ಉಮಿಯಾಮ್ ಲೇಕ್, ಡಾನ್ ಬಾಸ್ಕೋ ಮ್ಯೂಸಿಯಂ, ಮಾವ್ಲಿಂಗ್ನಾಂಗ್, ದಾವ್ಕಿ ನದಿ, ಉಮಾನ್ ಘಾಟ್, ಚಿರಾಪುಂಜಿಯ ಮಾವ್ಸವಿ ಗುಹೆಗಳು ಇನ್ನು ಅನೇಕ ತಾಣಗಳನ್ನು ಈ ಪ್ಯಾಕೇಜ್ ಒಳಗೊಂಡಿದೆ. ಪ್ರವಾಸಿಗರಿಗಾಗಿ ಲಕ್ಸುರಿ ಹೋಟೆಲ್ ವ್ಯವಸ್ಥೆ, ಲಕ್ಸುರಿ ವಾಹನ ಪ್ರಯಾಣ, ಊಟೋಪಚಾರ ಎಲ್ಲದಕ್ಕೂ ಅಡಿಗಾಸ್ ಯಾತ್ರಾ ಸಿದ್ಧವಾಗಿದೆ. ಇನ್ಯಾಕೆ ತಡ? ಅಡಿಗಾಸ್ ಯಾತ್ರಾ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ ಟಿಕೆಟ್ಗಳನ್ನು ಕಾಯ್ದಿರಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ www.adigasyatra.comಗೆ ವಿಸಿಟ್ ಮಾಡಿ. ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ಪ್ರವಾಸೋದ್ಯಮದ ಉತ್ತೇಜನಕ್ಕೆ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಗದಗ, ಕಪ್ಪತಗುಡ್ಡ, ಲಕ್ಕುಂಡಿ ನಡುವೆ ಪ್ರವಾಸೋದ್ಯಮ ಸರ್ಕ್ಯೂಟ್ ನಿರ್ಮಾಣದ ಕುರಿತು ಪ್ರಸ್ತಾಪಿಸಲಾಗಿದೆ. ಹೀಗಾಗಿ ಗದಗ ಜಿಲ್ಲೆಯ ಪ್ರವಾಸೋದ್ಯಮದಲ್ಲಿ ನಿರೀಕ್ಷೆಗಳು ಹೆಚ್ಚಿವೆ. ಗದಗ ಜಿಲ್ಲೆಯ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ತಾಣಗಳ ಪ್ರವಾಸಕ್ಕೆ ಒಂದು ಸರ್ಕ್ಯೂಟ್ ನಿರ್ಮಿಸುವುದರಿಂದ ಉತ್ತರ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಉತ್ತೇಜನ ದೊರೆಯಲಿದೆ ಎಂಬ ನಿರ್ಣಯ ಸರ್ಕಾರದ್ದಾಗಿದೆ. ಈ ಭಾಗದಲ್ಲಿ ರಸ್ತೆ, ಮೂಲಸೌಕರ್ಯಗಳ ಅಭಿವೃದ್ಧಿಯಿಂದ ಹೆಚ್ಚಿನ ಪ್ರವಾಸಿಗರು ಆಗಮಿಸುತ್ತಾರೆ. ಅಲ್ಲದೆ ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶ ಹೆಚ್ಚಲಿದ್ದು ವ್ಯಾಪಾರಿಗಳಿಗೂ ಬದುಕು ಕಟ್ಟಿಕೊಳ್ಳಲು ಸಹಾಯಕವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕಾರ್ಟೇಜನಾದ ಹಳೆಯ ನಗರಕ್ಕೆ ಕಾಲಿಟ್ರೆ ಸಾಕು, ನೀವು ಯಾವುದೋ ಬಣ್ಣದ ಲೋಕಕ್ಕೆ ಬಂದಂತೆ ಭಾಸವಾಗುತ್ತೆ. ಇಲ್ಲಿನ ಮನೆಗಳ ಗೋಡೆಗಳಿಗೆ ಗಾಢವಾದ ಹಳದಿ, ಗುಲಾಬಿ ಮತ್ತು ನೀಲಿ ಬಣ್ಣಗಳನ್ನು ಹಚ್ಚಲಾಗಿದ್ದು ಬಾಲ್ಕನಿಗಳಿಂದ ಬಗೆ ಬಗೆಯ ಹೂವುಗಳು ಕೆಳಕ್ಕೆ ನೇತಾಡುತ್ತಿರುತ್ತವೆ. ಇದು ವಿಶ್ವದ ಅತ್ಯಂತ ಸುಂದರವಾದ ಮತ್ತು ಫೋಟೋಜೆನಿಕ್ ನಗರಗಳಲ್ಲಿ ಒಂದಾಗಿದೆ. ಇಲ್ಲಿನ ರಸ್ತೆಗಳಲ್ಲಿ ತಲೆಯ ಮೇಲೆ ಹಣ್ಣಿನ ಬುಟ್ಟಿಗಳನ್ನು ಹೊತ್ತು ವರ್ಣರಂಜಿತ ಸಾಂಪ್ರದಾಯಿಕ ಉಡುಪು ಧರಿಸಿದ ಮಹಿಳೆಯರು ಕಾಣಸಿಗುತ್ತಾರೆ. ಇವರನ್ನ ಪಲೆನ್ಕ್ವೇರಸ್ ಎಂದು ಕರೆಯಲಾಗುತ್ತದೆ. ಇವರು ಕೇವಲ ಹಣ್ಣು ಮಾರುವವರಲ್ಲ, ಬದಲಾಗಿ ಗುಲಾಮಗಿರಿಯಿಂದ ಮುಕ್ತರಾದ ಆಫ್ರಿಕನ್ ಮೂಲದವರ ಸಾಂಸ್ಕೃತಿಕ ಪರಂಪರೆಯ ಸಂಕೇತಗಳಾಗಿದ್ದಾರೆ. ಈ ನಗರವು ಕಡಲ್ಗಳ್ಳರ ದಾಳಿಯಿಂದ ರಕ್ಷಿಸಿಕೊಳ್ಳಲು ತನ್ನ ಸುತ್ತಲೂ ಸುಮಾರು 11 ಕಿಲೋಮೀಟರ್ ಉದ್ದದ ಬೃಹತ್ ಕೋಟೆ ಮತ್ತು ಗೋಡೆಯನ್ನು ಹೊಂದಿದೆ. ಕಾರ್ಟೇಜನ ಎಲ್ಲಿದೆ? ಸಮ್ಮರ್ ಟೂರಿಸಂಗೆ ಆಗಮಿಸುವ ಪ್ರವಾಸಿಗರನ್ನು ಸ್ವಾಗತಿಸಲು ಕಾಶ್ಮೀರ ಪ್ರವಾಸೋದ್ಯಮ ಸಿದ್ಧತೆಗಳನ್ನು ನಡೆಸಿದೆ. ಅಪೇಕ್ಷೆಗೂ ಮೀರಿ ಬೆಳವಣಿಗೆ ಮಾರ್ಗದಲ್ಲಿ ಮುನ್ನುಗ್ಗುತ್ತಿರುವ ಕಣಿವೆ ಪ್ರವಾಸೋದ್ಯಮ ತನ್ನ ಮೂಲಸೌಕರ್ಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಮುಂದಾಗಿದೆ. ಕಾಶ್ಮೀರ ಪ್ರವಾಸೋದ್ಯಮ ಕೇಂದ್ರ ಪ್ರವಾಸೋದ್ಯಮದ ಸಹಯೋಗದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಕಳೆದ ವರ್ಷ ಜೂನ್ ತಿಂಗಳಿನಿಂದ ಜನವರಿ 2026ರವರೆಗೆ 95 ಲಕ್ಷಕ್ಕೂ ಅಧಿಕ ಪ್ರವಾಸಿಗರು ಕಾಶ್ಮೀರದ ವಿವಿಧ ಆಕರ್ಷಣೀಯ ಸ್ಥಳಗಳಿಗೆ ಆಗಮಿಸಿದ್ದು, ಈ ಬಾರಿಯ ಸಮ್ಮರ್ ಟೂರಿಸಂಗೆ ಈ ಸಂಖ್ಯೆಯಲ್ಲಿ ಮತ್ತಷ್ಟು ಗಣನೀಯ ಏರಿಕೆ ಕಾಣಲಿದೆ ಎಂಬ ಮಾತು ಕಣಿವೆ ನಾಡಿನ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕೇಳಿಬರ್ತಾ ಇದೆ. ಒಡಿಶಾ ರಾಜ್ಯ ಭಾರತೀಯ ಪ್ರವಾಸೋದ್ಯಮದ ಹೆಗ್ಗುರುತಾಗಿ ಹೊರಹೊಮ್ಮಿದೆ. ಈ ರಾಜ್ಯದ ವೈವಿಧ್ಯಮಯ ಪ್ರವಾಸಿ ತಾಣಗಳು ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವಲ್ಲಿ ಸದಾ ಮುಂದಿದೆ. ಭಾರತದ ಹೆಮ್ಮೆ ಮಹೀಂದ್ರಾ ಕಂಪನಿಯ ಒಡೆಯ ಆನಂದ್ ಮಹೀಂದ್ರ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಒಡಿಶಾ ಪ್ರಾಕೃತಿಕ ಸೊಬಗನ್ನ ಬಣ್ಣಿಸಿದ್ದಾರೆ. ಭಾರತದ ಪ್ರವಾಸೋದ್ಯಮ ವಲಯಕ್ಕೆ ಒಡಿಶಾ ಹೊಸದೇನಲ್ಲ. ಕೊನಾರ್ಕ್ ಮತ್ತು ಜಗನ್ನಾಥ ದೇವಾಲಯಗಳಿಂದ ಪ್ರಾರಂಭವಾಗಿ ಪೂರಿ ಬೀಚ್ನ ಮರಳು ಮತ್ತು ಚಿಲಿಕಾ ಸರೋವರದವರೆಗೆ ನೈಸರ್ಗಿಕ ಸೊಬಗು ಹರಡಿದೆ. ಕೊರಾಪುಟ್ ಜಿಲ್ಲೆಯ ದುಡುಮಾ ಜಲಪಾತವು ಒಂದು ಅದ್ಭುತವೇ ಸರಿ. ಒಡಿಶಾದಲ್ಲಿ ಒಂದಕ್ಕಿಂತ ಒಂದು ಅಮೋಘ ಅದ್ಭುತ ತಾಣಗಳಿದೆ ಎಂದು ಆನಂದ್ ಮಹೀಂದ್ರ ಟ್ವೀಟ್ ಮಾಡಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಬ್ರೆಜಿಲ್ನಲ್ಲಿರುವ
ಅತಿ ಎತ್ತರದ ಜಲಪಾತದ ಹೆಸರೇನು? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರವೇ ವಿಶ್ವ. ನಮಸ್ಕಾರ.